ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮುಖ್ಯವಾದಂತ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬೆಂಗಳೂರಿನಲ್ಲಿ ಎರಡನೆಯ ಏರ್ಪೋರ್ಟ್ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಒಂದು ಅಂತಿಮವಾದಂತ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಎರಡನೇ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ನಿನ್ನೆಯ ವಿಧಾನಸೌಧದಲ್ಲಿ ನಡೆದಂತ ಒಂದು ಮಹತ್ವದ ಸಭೆಯಲ್ಲಿ ಫೈನಲ್ ಡಿಸಿಷನ್ಸ್ ತೆಗೆದುಕೊಂಡಿದ್ದಾರೆ. ಕೇಂದ್ರಕ್ಕೆ ಈಗಾಗಲೇ ಪ್ರಸ್ತಾವನೆಗೆ ನಾವು ಸಲ್ಲಿಸಿದ್ದೇವೆ. ಸಭೆಯ ಬಳಿಕ ಮುಖ್ಯಮಂತ್ರಿಗಳಾಡಿರುವಂತಹ ಮಾತುಗಳಿದು. ನಿನ್ನೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿತ್ತು ವಿಧಾನಸೌಧದ ಕೊಠಡಿಯಲ್ಲೇ. ಏರ್ಪೋರ್ಟ್ ಅಥಾರಿಟಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಜೊತೆಯಲ್ಲಿ ಕೈಗಾರಿಕಾ ಸಚಿವರಾಗಿರುವಂತಹ MB ಪಾಟೀಲ್ ಇವರೆಲ್ಲರ ನೇತೃತ್ವದಲ್ಲಿ ಸಭೆ ಆಗಿತ್ತು. ಎರಡನೇ ಏರ್ಪೋರ್ಟ್ ಬೆಂಗಳೂರಿಗೆ ಬೇಕೇ ಬೇಕೆನ್ನೋ ವಿಚಾರ ಅಂತೂ ಮೊದಲಿಂದಲೂ ಇತ್ತು. ಆ ನಿಟ್ಟಿನಲ್ಲೇ ಎರಡು ಕಡೆಯಲ್ಲಿ, ಒಂದು ಕಡೆ ನೆಲಮಂಗಲ ಭಾಗದಲ್ಲಿ ಆಗಬೇಕೆನ್ನುವಂಥ ವಿಚಾರ ಇತ್ತು, ಕುಣಿಗಲ್ ರಸ್ತೆಯಲ್ಲಿ. ಇಲ್ಲ, ಈ ಕನಕಪುರ ರಸ್ತೆಯ ಚೂಡಹಳ್ಳಿ ಮತ್ತು ಸೋಮನಹಳ್ಳಿಯಲ್ಲಿ ನಿಗದಿ ಆಗಬೇಕೆನ್ನೋ ವಿಚಾರ ಇತ್ತು. ಇದೀಗ DK ಶಿವಕುಮಾರ್ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಏರ್ಪೋರ್ಟ್ ಹೋಗುತ್ತೆ. ದಕ್ಷಿಣಕ್ಕೆ ಆಲ್ಮೋಸ್ಟ್ ಪ್ರಪೋಸಲ್ ಅನ್ನ ಕೊಟ್ಟಿದ್ರು. ಯಾಕಂತಂದ್ರೆ ಲ್ಯಾಂಡ್ ಪ್ರೈಸ್ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಹೆಚ್ಚಿನ ನಿಟ್ಟಿನಲ್ಲಿ ಹೊರೆಯಾಗೋದಿಲ್ಲ. ನಂತರ ಊರುಗಳನ್ನ ತೆಗೆಯದೆ, ಅಂದ್ರೆ ಸ್ಥಳಾಂತರ ಮಾಡದೆ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ಮಧ್ಯಕ್ಕೆಲ್ಲ ಮನೆಗಳಿದ್ರೆ ತೊಂದರೆ ಇಲ್ಲ, ಸಣ್ಣ ಪ್ರಮಾಣದಲ್ಲಿದ್ರೆ ಏನಾಗೋದಿಲ್ಲ. ಅವ್ರಿಗೆ ಏನು ಪರಿಹಾರ ಕೊಡಬೇಕು, ಕಾಂಪೋಸಿಷನ್ ಏನಿರಬೇಕು. ಇನ್ನು ಊರುಗಳನ್ನೇ ಶಿಫ್ಟ್ ಮಾಡೋದು ಬೇಡ, ಮನೆಗಳನ್ನ ಸ್ಥಳಾಂತರ ಮಾಡಬಹುದು. ಆ ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣವೇ ಇದಕ್ಕೆ ಬಹಳ ಈಸಿ ಆಗಿದೆ. ಅಂದ್ರೆ ಈ ಚೂಡಹಳ್ಳಿಯಲ್ಲಿ ಒಂದು 4655 ಎಕರೆ ಇದೆ. ಸೋಮನಹಳ್ಳಿಯಲ್ಲಿ ಒಂದು 4376 ಎಕರೆಯಷ್ಟು ವಿಸ್ತೀರ್ಣದ ಜಾಗ ಸಿಗುತ್ತೆ ಇವರೀಗ ಪ್ರಪೋಸಲ್ ಕೊಟ್ಟೋದ್ರಲ್ಲಿ. ಈ ನಿಟ್ಟಿನಲ್ಲಿ ಒಂದು ಕಡೆ ಜನ ಕಡಿಮೆ ಇದ್ದಾರೆ, ಮನೆಗಳು ಊರುಗಳನ್ನ ಖಾಲಿ ಮಾಡೋದು ಬೇಡ. ಹಾಗಾಗಿ ಬಹುತೇಕ ಬೆಂಗಳೂರು ದಕ್ಷಿಣದಲ್ಲೇ, ಅದೂ ಕೂಡ ಈ ಚೂಡಹಳ್ಳಿಯ ಭಾಗದಲ್ಲೇ ನಾವು ನಿರ್ಮಾಣ ಮಾಡ್ತೀವಿ ಅನ್ನೋದು ಒಂದು ಆರಂಭಿಕವಾದಂಥ ಪ್ರಸ್ತಾವನೆಗೆ ಎಲ್ಲ ಸಿದ್ಧತೆ ಆಯಿತು. ನಿನ್ನೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸ್ಪಷ್ಟನೆ ಕೂಡ ಕೊಟ್ಟರು. ಏನಿಲ್ಲ, ಏರ್ಪೋರ್ಟ್ ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರು ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ರು. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳು ಯಾವ್ದನ್ನು ತೆಗಿಬಾರ್ದು. ಇಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡಕ್ ಆಗ್ಬಾರ್ದು ಅಂತದನ್ನ ನೀವು ನೋಡಿ ಅಂತ ಹೇಳಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.